Hi, hello, namaskar. Welcome to my YouTube channel. Myself Shivanand Darshan Kol, Norset 7 All India rank 4.6K. This video will be available in Kannada language only. Yes, ಹೌದು. ಟಾಪಿಕ್ ಬಂದ್ಬಿಟ್ಟು ಅಗೇನ್ MS ನರ್ಸಿಂಗ್ ಅಪ್ಡೇಟ್ಸ್. ನೀವು ನೋಡ್ಬೋದು ನಿನ್ನೆನೆ KAದವರು 2 ಬಿಗ್ ಅಪ್ಡೇಟ್ಸ್ ರಿಲೀಸ್ ಮಾಡಿದ್ದಾರೆ. ನೀವು KA ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೋಬೋದು. ಅವೇನಪ್ಪ 2 ಅಪ್ಡೇಟ್ಸ್ ಅಂತ ನಾನು ಒನ್ ಬೈ ಒನ್ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಡಿಸ್ಪ್ಲೇ ಕೂಡ ಮಾಡ್ತಿದ್ದೀನಿ, ನೀವು ನೋಡ್ಬೋದು. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಯಾರೆಲ್ಲ ಇಲ್ಲಿವರೆಗೆ MS ನರ್ಸಿಂಗ್ ಗೌರ್ಮೆಂಟ್ ಸೀಟ್ಗೆ ಅಪ್ಲೈ ಮಾಡಿಲ್ಲ ಅಂಥವ್ರಿಗೆ ಇದು ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ KAದವರು ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಕೋಬಹುದು, ನಾನು ಮಾರ್ಕ್ ಕೂಡ ಮಾಡ್ತೀನಿ. (26/12/2024) to 29/12/2024 ಓನ್ಲಿ 2 ಡೇಸ್ ಕೊಟ್ಟಿದ್ದಾರೆ. ಸೊ ನೀವು ಬೇಗನೆ ಫಿಲ್ ಮಾಡ್ಕೊಳ್ಳಿ. ಐ ರಿಪೀಟ್, ಈ ಅಪ್ಲಿಕೇಶನ್ ಅಪ್ಲೈ ಆಗ್ಬೋದು. ಈಗ ಯಾರೆಲ್ಲ ಅಪ್ಲೈ ಮಾಡಿದಿರಲ್ಲ, ಸೊ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ನಿಮ್ದು ರ್ಯಾಂಕ್ ಲಿಸ್ಟ್ ಕೂಡ ಬಂದಿದೆ. ಸೊ ನಿಮ್ದು ಓಕೆ. ನೆಕ್ಸ್ಟ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಿರಲ್ಲ ಅಂಥವ್ರಿಗೆ ಈ ಅಪ್ಲಿಕೇಶನ್ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವು ಅಪ್ಲೈ ಮಾಡ್ಕೋಬೋದು. ಓನ್ಲಿ 2 ಡೇಸ್ ಕೊಟ್ಟಿದ್ದಾರೆ. ಸೊ ಬೇಗನೆ ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಮೊದಲನೇ ಅಪ್ಡೇಟ್. ಸೆಕೆಂಡ್ ಅಪ್ಡೇಟ್, ಮೆಡಿಕಲ್ ಚೆಕಪ್ ಫಾರ್ PWD ಕ್ಯಾಂಡಿಡೇಟ್ಸ್. ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದು ಯಾರೆಲ್ಲ MS ನರ್ಸಿಂಗ್ ಗೌರ್ಮೆಂಟ್ ಸೀಟಿಗೆ ಅಪ್ಲೈ ಮಾಡಿದಾರಲ್ಲ, ಸೊ ಅಂಥವರಿಗೆ ಒಂದು ಆಫ್ಲೈನ್ ಕಂಪ್ಲೀಟ್ ಮೆಡಿಕಲ್ ಎಕ್ಸಾಮಿನೇಷನ್, ಮೆಡಿಕಲ್ ಚೆಕಪ್ ಅಂತ ಪ್ರೊಸೆಸ್ ಕಂಡಕ್ಟ್ ಮಾಡ್ತಾರೆ. ಸೊ KA ಥ್ರೂನೇ ಸ್ಪೆಷಲ್ ಡಾಕ್ಟರ್ಸ್ನ ಅಪಾಯಿಂಟ್ ಮಾಡಿದ್ದಾರೆ. ಸೊ ಅವರು ನಿಮಗೆ ಕಂಪ್ಲೀಟ್ ನಿಮ್ಮ ಮೆಡಿಕಲ್ ಚೆಕಪ್ನ ಮಾಡ್ತಾರೆ. ಅದರಲ್ಲಿ ಇಫ್ ನೀವು PWD ಅಂತ ಪ್ರೂವ್ ಆದರೆ ನಿಮಗೆ PWD ಅಂಡರ್ ಬರೋ ಯಾವೆಲ್ಲ ರಿಸರ್ವೇಷನ್ಸ್ ಇದಾವಲ್ಲ ಅವನ್ನೆಲ್ಲ ಕ್ಲೇಮ್ ಮಾಡ್ತಾರೆ. ಇಫ್ ನೀವು PWD ಅಂಡರ್ ಕ್ಯಾಟಗರಿಗೆ ಹೋಗೇ ಆಗಲಿಲ್ಲ ಅಂದರೆ ನೀವು ಜನರಲ್ ಕ್ಯಾಟಗರಿಗೆ ಮೂವ್ ಆಗ್ತೀರಿ. ಸೊ ಇದು ನಡೆಯೋದು 31/12/2024 ಬೆಂಗಳೂರಲ್ಲಿ. ಸೊ ನೀವು ಯಾರೆಲ್ಲ PWD ಇದ್ದೀರಲ್ಲ ಅವರು 31/12/2024ಗೆ ಫಿಸಿಕಲಿ ಪ್ರೆಸೆಂಟ್ ಇರಲೇಬೇಕು. ಸೊ ನೀವು ಹೋಗುವಾಗ ಒಂದಿಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಲೇಬೇಕಾಗತ್ತೆ, ಇದು ಕಡ್ಡಾಯ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂದರೆ, ಈಗೇನು MSc ನರ್ಸಿಂಗ್ಗೆ ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಅದು ಪ್ರಿಂಟೌಟ್ ತಗೊಳ್ಳಿ, ಅದನ್ನು ತೊಗೊಂಡು ಹೋಗ್ಬೇಕು. ಅದ್ರ ಜೊತೆ ಒಂದು ಯಾವುದಾದರೂ ಐಡೆಂಟಿಟಿ ಪ್ರೂಫ್, ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ನೆಕ್ಸ್ಟ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ನಡೆಯುತ್ತೆ. ಸೊ ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್ ನೀವು ತೊಗೊಂಡು ಹೋಗ್ಬೇಕಾಗತ್ತೆ. ಸೊ ಥರ್ಡ್ ಒನ್, ನೀವು ಈಗಾಗಲೇ PWD ಸರ್ಟಿಫಿಕೇಟ್ ನೀವು ಇರುತ್ತೆ ನಿಮ್ಮ ಕಡೆ, ಅದನ್ನು PWD ಸರ್ಟಿಫಿಕೇಟ್ ನೀವು ತೊಗೊಂಡು ಹೋಗ್ಬೇಕಾಗತ್ತೆ. ಸೊ ಇವು 3 ಸರ್ಟಿಫಿಕೇಟ್ಸ್ನು ನೀವು ಆಫ್ಲೈನ್ ಮೆಡಿಕಲ್ ಚೆಕಪ್ ಪ್ರೊಸೆಸ್ಗೆ ತೊಗೊಂಡು ಹೋಗ್ಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ನೆಕ್ಸ್ಟ್ ಅಪ್ಡೇಟ್ ಏನು ಬಂದರೂ ನಾನು ಮತ್ತೆ ವಿಡಿಯೋ ಮಾಡ್ತೀನಿ, ಅಪ್ಡೇಟ್ ಮಾಡ್ತಿರ್ತೀನಿ. For more information, please do like, share and subscribe. Thank you.